ಲೇ ನಿನ್ನ ಮಗ್ಗ ಕರ್ದ ಕೇಳ ಏನಾತ ಒಂದು ಹುಡುಗಿನ ತನ್ನ ಇದ್ರಾಗ ಹಿಡ್ತದಾಗ ಆಗಲ್ಲ ಅಂದ್ರ ಎಂತ ಮಗ ನಿನ್ನ ಮಗ ಕರಿಯವನ್ನ ಕರ್ದು ಕೇಳ. ಅಲ್ಲ ಎಷ್ಟು ದಿನ ಆತ್ ನಾವು ಬಂದು ನಾವು ಹೇಳಿದ್ವಿ, ಆ ಹುಡುಗಿನೂ ಒಪ್ಕೋತು. ಇವ್ರ ಮನೆಯವ್ರು ಯಾರು ಫೋನು ಮಾಡಲಿಲ್ಲ. ಇವನು ನಿನ್ನ ಮಗನು ಏನು ಕಿಮುಕ್ನು ಅನ್ವಲ್ಲಲ್ಲ. ಕರೀಲಿ ನಿನ್ನ ಮಗನ. ಅಪ್ಪ ಕೇಳ್ತೀನಿ ತಡಿ. ಲೇ ಪ್ರಶಾಂತ ಏನಪ್ಪ ಅಲ್ಲಲೇ ಪ್ರಶಾಂತ, ನಿನಗೇನು ಹೇಳಿದ್ವಿ ನಾವು? ಆ ಹುಡುಗಿನ ಹೆಂಗಾರ ಮಾಡಿ ಮದ್ವೆಗೆ ಒಪ್ಸು, ಮುಂದೆ ನಾವು ನೋಡ್ಕೋತೀವಿ ಅಂತ ಹೇಳಿದ್ವಿಲ್ಲ. ಕೊನೆಗೆ ಓಡ್ಸಂಡ್ರ ಹೋಗು ಅಂತ ಹೇಳಿದ್ ನಾನು. ಎಲ್ಲಿ ಹುಡುಗಿ ಎಲ್ಲಿ? ಅಜ್ಜ ನಾನು ಏನು ಮಾಡ್ಲಜ್ಜ, ಆಕಿ ನಿರ್ಧಾರ ಮಾಡ್ಯಾಳಂತ. ಅವರವ್ವ ಅವರಪ್ಪ ಎಲ್ಲಿ ತೋರಿಸ್ತಾರೆ ಅಲ್ಲೇ ಮದುವೆ ಆಗ್ತೀನಿ, ನಮ್ಮವ್ವ ನಮ್ಮಪ್ಪನ ಮನ್ಸಿಗೆ ನೋವು ಮಾಡೋದಿಲ್ಲ ಅಂತೇಳಿ. ಅದ್ರಾಗ ಅವ್ರ ಮನ್ಯಾಗ ಆಕಿ ಒಬ್ಬಕ್ಕೆ ಯಾರೋ ಅಕ್ಕ ಇದ್ಲು, ಆಕಿ ಏನೋ ಆಕ್ಸಿಡೆಂಟ್ ನೋಡೋಕೆ ತೀರ್ಕೊಂಡ್ಲಂತ. ಹಾಗಾಗಿ ಅವ್ರ ಮನೆಗೆ ಏನೇನೋ ಅಲ್ಲೋಲ ಕಲ್ಲೋಲ ಆಗಿತ್ತು. ನಾ ಫೋನ್ ಮಾಡಿದ್ರೆ ತೆಗಿನೂ ಒಳ್ಳು ಸಿಮ್ ಎಲ್ಲ ಚೇಂಜ್ ಮಾಡ್ಯಾಳ. ಏನು ಹೇಳಕತ್ತಿಲ್ಲ ನೀನು? ಒಂದು ಹುಡುಗಿ ಮಾಮೂಲಿ ಒಂದು ಹುಡುಗಿ ಮನಸ್ಸು ಬದಲು ಮಾಡೋಕ್ಕಾಗಲ್ಲ ಅಂದ್ರೆ ನೀನು ನನ್ನ ಮಗ ನನ್ನ ಮೊಮ್ಮಗ ಆಗಿರೋ ಏನು ಬಂತೇಳಿ ಭಾಗ್ಯ? ಅದು ಹಂಗಲ್ಲಜ್ಜ, ಆಕಿ ಮತ್ತು ನಿರ್ಧಾರ ಮಾಡ್ಯಾಳಂತ. ಈಗ ನನ್ನನ್ನು ಪೂರ ಅವಾಯ್ಡ್ ಮಾಡಕತ್ತಾಳ. ಮಾವರ ಆ ಹುಡುಗಿ ಹಂಗೆ ಮಾಡಿರೋದಕ್ಕೆ ಪಾಪ ನೋಡ್ರವ ಎಷ್ಟು ಸಣ್ಣಾಗ್ಯಾನ. ಪೂರ ಸೊರಿಕೈಗ್ಯಾನ. ಊಟ ನಾಷ್ಟ ಮಾಡೋದು, ಊಟ ನಿದ್ದೆ ಎಲ್ಲ ಬಿಟ್ಬಿಟ್ಟೈತ್ರಿ ಹುಡುಗ. ನೋಡ್ರಲ್ಲಿ ಹೇಗಾಗ್ಯಾನ. ನಿನ್ನ ಕರೆದ್ರನ್ ಬೇ ನಿನ್ನ ಕರೆದ್ರ ನಡಿ ಹೊರಗ. ಒಳಗೆ ಹೋಗಿ ಏನಾಯ್ತಾ ಅದನ್ನ ಕೆಲಸ ಮಾಡೋದು ಕಲಿ. ಬಂದ್ಬಿಡ್ತಾರೆ ಹೆಂಗಸ್ರೆಲ್ಲ ಮೂಗು ತೋರ್ಸೋದಕ್ಕನ. ಹಿಂಗಾಗಿರೋದು ನೋಡು. ಅವ್ರ ಮನ್ಯಾಗ ಏನೇನು ಆಕತೈತಿ, ಹೆಂಗಸ್ರು ಎಲ್ಲದಕ್ಕೂ ಮೂಗು ತುರ್ಸಿ ಏನಾಗತ್ತನ ನೋಡು. ಗೌಡ್ತಿ ಅಂತ ಗೌಡ್ತಿ ಎಲ್ಲದಕ್ಕನ ಅಕ್ಕಿನ ಕೇಳ್ತಾರ ಮುದುಕಿನ. ಹೋಗ ಹೇಳ ನಿನ್ ಹೆಂತಿಗೆ ಯಾಕ? ರುದ್ರಿ ಒಳಗ್ ಹೋಗು. ಅದು ಹಂಗಲ್ರಿ. ಒಳಗ್ ಹೋಗು ಅಂದೆಲ್ಲ. ನಾವು ಗಂಡ್ಮಕ್ಳು ಏನೋ ಮಾತಾಡಕತ್ತೀವಿ, ಗಂಡ್ ಮಕ್ಳು ನಾವು ಮಾತಾಡ್ತೀವಿ. ನಿಂದು ಒಳಗ ಅಡಿಗೆ ಮನೆ ಮುಸ್ರಿ ತಿಕ್ಕದೈತೆ ಇಲ್ಲ ನೋಡು, ಅದ್ರ ಕಡೆ ನೀ ಗಮನ ಕೊಡು, ನಮ್ಮ ಮಾತಿನ ಕಡೆಗೆಲ್ಲ ಹೋಗು. ಲೇ ಬರಲ್ಲಂದ್ರ ಹೊತ್ಕೊಂಬಂದು ಮದುವೆ ಆಗ. ಮಾಡಲಿಲ್ಲಕ್ಕೆ ನೀನು ಪ್ರೀತಿ ಅಂತಂದ ಏಸು ವರ್ಷ 4 ವರ್ಷನ ಮತ್ತು ಅದೇನು ಚಂದಕ್ಕೆ ಮಾಡ್ಯಾಳನ ಕೇಳಕ್ಕಿಗೆ. ನೋಡು, ಹೆದರ್ಸ್ತೀಯೋ ಬೆದರ್ಸ್ತೀಯೋ ಏನು ಮಾಡ್ತೀಯೋ ಗೊತ್ತಿಲ್ಲ. ಆಕಿನ ಹೆಂಗಾರ ಹೊರ ಕರೆಸಿ ಎತ್ಕೊಂಬಂದು ಮದುವೆ ಆಗು ಅಷ್ಟ ನಾ ಹೇಳಬಲ್ಲೆ. ಅಲ್ಲಜ್ಜ, ಅದು ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ನಿನಗೆ ಹೇಳೋದು ಅರ್ಥ ಆಗತ್ತಿಲ್ಲ. ಅಲ್ಲಪ್ಪ ಪ್ರಶಾಂತ, ನಿನಗ ಆ ಹುಡುಗಿನ ಮದುವೆ ಆಗಕ್ಕಾರ ಇಷ್ಟ ಐತ ಇಲ್ಲ? ಐತಪ್ಪ, ಆದ್ರ ಅವ್ರ ಮನೆಯಾಗ ಬ್ಯಾಡ ಅಂತಾರಂತಂದು ಮತ್ತು ನಿನಗೆ ನನ್ನ ಮೇಲೆ ಪ್ರೀತಿ ಇದ್ರೆ ನಾನು ಮರ್ತು ಬಿಡು ಅಂತ ಅಂದ್ಲು. ಮತ್ತು ಆಕಿಗೆ ಎಲ್ಲ ಒಳ್ಳೇದನ್ನ ಬಯಸ ನಾನು ಹೆಂಗೆ ಕೆಟ್ಟದ್ದು ಮಾಡ್ತೀನಪ್ಪ. ಮಕ್ ಹೊಡೆದೆ ನಿನಗ. ಲೇ ಸುಳೆ ಮಗನ, ಒಳ್ಳೆ ಕೆಲಸ ಮಾಡಿದ್ದಿ, ಹಾಳು ಮಾಡ್ಬಾರ್ದನ್ನ. ಆತ್ ಬಿಡಜ್ಜ. ಫೋನ್ ಹಚ್ಚಕ್ಕಿಗೆ ಇಲ್ಲೇ ನನ್ನ ಮುಂದೆ ಫೋನ್ ಹಚ್ಚ. ನೀನೇನಾರ ಈಗ ಮದ್ವೆಗೆ ಒಪ್ಕೊಂಡು ಬರಲಿಲ್ಲ ನನ್ನ ಹಿಂದೆ ಅಂದ್ರೆ ನಾನಂತರೂ ನೇಣಕ್ಕೋತೀನಿ. ನಾಳೆ ಮುಂಜಾನೆ ಎಲ್ಲ ನ್ಯೂಸ್ನಾಗೂ ಬರ್ತಂತ ಹೇಳು. ಏನು ಅಜ್ಜ, ಆಕಿ ನನ್ನ ಬಗ್ಗೆ ಏನು ತಿಳ್ಕೊಬಾರ್ದು. ನಾನು ಹಾಗೆಲ್ಲ ಚೀಪಾಗಿ ಮಾತಾಡಿದ್ರ ಇವ ಯಾವನ್ಲೇ ಇವ? ಪ್ರೀತಿ ಮಾಡ್ರಲ್ಲ ಮಾತಾಡೋ ಡೈಲಾಗ ಇವು ಮೊದ್ಲು ಬಾಯಿ ತೆಗೆದ್ರ. ನೀನು ಅಜ್ಜ, ನಾನೇನು ನಿಬ್ಬ ಅಲ್ಲ, ಆಕೇನು ನಿಬ್ಬಿ ಅಲ್ಲ. ನಾವು ನಿಬ್ಬ ನಿಬ್ಬಿಷ್ಟು ಲವ್ ಸ್ಟೋರಿ ಅಲ್ಲ ನಮ್ದು. ನಾವು ಭಾಳ ಜೆನ್ಯೂನ್ ಆಗಿ ಭಾಳ ಡೀಸೆಂಟಾಗಿ ಲವ್ ಮಾಡಿರೋ ನಾವು. ಹಾಗೆಲ್ಲ ಚೀಪಾಗಿ ಮಾತಾಡೋಕೆ ಹೋಗಲ್ಲ ನಾನು. ಹೌದಾ? ಐತಿ ನಿನಗೆ. ಲೇ ಹಿಡ್ಕೊ ಅವನ್ನ. ಅಪ್ಪ ಕದ ಹಾಕು, ಮುಂದ್ಲು ಬಾಗ್ಲು, ಅವ್ನು ಹಿಡ್ಕೋ. ತಗೊಂಬಾ ಇಲ್ಲಿ. ಏನ್ ತಗೊಂಬರ್ಲಿ? ಹಗ್ಗ ತಗೊಂಬಾಲಿ, ಹಾಕ ನಾವು ನೇಣಿಗೆ. ಅಜ್ಜ ಏನು ಹೇಳಕತ್ತಿ? ನನ್ನನ್ನು ನೇಣಾಕ್ತೀಯ? ಮತ್ತೇನು ಮಾಡ್ಲ? ನನ್ನ ಮಾತಂದ್ರೂ ನೀ ಕೇಳೋದಿಲ್ಲ. ಸುಳ್ಳು ಯಾಕ ನಾಟಗಾಡನ? ನೀನರ ಯಾಕ ಪಾಪ ಆಕಿ ನಿನ್ನ ಬಗ್ಗೆ ಏನು ತಿಳ್ಕೊಬೇಕು? ಮೆಸೇಜ್ ಎಲ್ಲ ಮಾಡೋದು ಕರೆನಾ? ಸತ್ಯ ಅಂತ ಮೆಸೇಜ್ ಅಂದ್ಮ್ಯಾಗಂಕರು ನೋಡಕ್ಕಂಕರು ಬರ್ತಾಳಲ್ಲ, ನೋಡೋಣಂತ ಅವಾಗ. ಅಜ್ಜ ನೋಡು, ನಾ ಏನು ಹೇಳ್ತೀನಿ ಅದನ್ನು ಕೇಳ್ದಿ ಉಳ್ಕತ್ತಿದಿ. ಇಲ್ಲ ಅಂದ್ರ ಕರಿ, ನಿನ್ನ ಹೆಂಡತಿ ಕರಿ ಅಂದಿನ್ಲೇ. ಅಪ್ಪ ಕರಿತೀನಿ. ಲೇ ಬಾಯ್ಲಿ. ಏನ್ರಿ? ಹಾಕೋದ್ ನಾಲ್ಕು. ಯಾಕೆ ಹೊಡೆದ್ರಿ? ಯಾಕಂತ ಕೇಳಷ್ಟು ನಿನಗ ಸೊಕ್ಕ ಹೆಚ್ಚಾತನವ. ಕೊಡ್ಲಾ ಇನ್ನೊಂದು? ಅಜ್ಜ
ಅಜ್ಜ ನಿಲ್ಸಜ್ಜ, ಯಾಕೆ ಅವು ಹೊಡೆಕತ್ತೀರಿ? ಲೈ ಸುಳೆ ಮಗನ, ನಾನೆಲ್ಲಿ ಹೊಡೆದ್ಲೆ ನಿಮ್ಮವ್ಗ? ನಾನು ಹೆಣ್ಮಗಳ ಮ್ಯಾಗ ಯಾರ ಮ್ಯಾಗೂ ಕೈ ಮಾಡೋದಿಲ್ಲ. ನಿಮ್ಮ ಅಮ್ಮನ ಕರೆದು ಕೇಳು. ಇಕ್ಕಿನ ಬಾಯಿಲಿ. ಹೇಳ್ರಿ. ನಿನ್ನ ಸೊಸಿ ಮಾಡಿದ್ದ ಅಡಿಗೆಗೆ ಇವತ್ತು ಕೂದ್ಲಿತ್ತು. ಇದಾನ ಇದ ನಿನ್ನ ಸೊಸಿ ಕಳ್ಸಿರೋದು? ವಿಚಾರ ಮಾಡಕ್ಕೆ ಇನ್ನೊಂದಿಟ್ಟು. ಯಾಕ್ಲೆ ಕಣ್ಣು ನೆತ್ತಿ ಮ್ಯಾಗಿರ್ತಾವನ ಬೋಸುಡಿ. ಯಮ್ಮ ನಿಂದ್ರಸು, ಅವು ಹೊಡಿಬೇಡ. ನೋಡ, ಇನ್ನೊಮ್ಮೆ ಏನಾರ ಅಡ್ಗೆ ಮಾಡೋ ಮುಂದಾಗ ಒಂದು ಕೂದ್ಲರ ನಿಂದ ಅಡ್ಗ್ಯಾಗ ಏನಾರ ಬಿದ್ದಿರ್ಬೇಕಲ್ಲ, ನಿನ್ನ ತಲೆಯಾಗ ಒಂದು ಕೂದ್ಲನೂ ಇರೋದಿಲ್ಲ. ನೋಡು, ವೇಚನೆ ಮಾಡಿ ಅಡ್ಗೆ ಮಾಡ. ನಡಿ ಒಳಗ. ಏನಪ್ಪ ಮತ್ತು ನಿನ್ನ ಬಗ್ಗೆ ಏನರ ಅನ್ಕೋತಾಳನ ಪಾಪ ಹುಡುಗಿ? ಮತ್ತು ಇಲ್ಲ ಇಲ್ಲ, ಈಗ ಫೋನ್ ಮಾಡ್ತೀನಿ ಆಕಿಗೆ. ಅವಾಗೇನು ಮಾಡಬೇಡ. ಅಷ್ಟು ಹೆದರಿಕೆ ಇರಲಿ. ನಿಮ್ಮ ಅತ್ತಿ ಮಗಳೊಡಕ ಹೋಗ್ಬೇಕು ನಾವು ನಾಳೆ. ನಿಮ್ಮ ಅಣ್ಣಗ ಸಂತ್ಯಾಗ ಮುಗಿಸ್ಕೊಂಡು ಬಂದ ಮ್ಯಾಗ ಆಕಿದು ನಿಂದು ಮದುವೆ ಆಗಿರ್ಬೇಕು. ನಾವಿನ್ ನಿನ್ನ ವಿಷಯದಾಗ ತಲೆ ಹಾಕಲ್ಲ. ಇಲ್ಲ ಓಡಿಸ್ಕೊಂಡು ಕರ್ಕೊಂಡು ಹೋಗ್ಯಾರ ಮದುವೆ ಆಗು, ಇಲ್ಲ ಒಪ್ಸ್ಯಾರ ಮದುವೆ ಆಗು. ಇನ್ನು 2 ದಿನ ನಿನಗೆ ಟೈಮ್ ಕೊಡ್ತೇನೆ. ಇರ್ಬೇಕಾಯ್ತು ನಮ್ಮ ಮನ್ಯಾಗ. ಇಲ್ಲ ಮತ್ತು ನಾನು ಏನು ಮಾಡ್ತೀನೋ ನನಗ ಗೊತ್ತಿಲ್ಲ. ಏನಿದು? ಏನು ನೋಡಕತ್ತೀನಿ ನಾನು? ಇಷ್ಟು ದಿನ ನನಗೇನು ಗೊತ್ತಿಲ್ಲದಂಗೂ ಆಗೋತಲ್ಲ. ಅಂದ್ರೆ ನಮ್ಮೂರಾಗೆಲ್ಲ ಮಾತಾಡ್ತಿದ್ದ ನಿಜ. ಹೌದು, ನಮ್ಮ ಅಜ್ಜ ಸಿಟಗ ಮಾತಿಗೆ ಮುಂಚೆ ಕೈ ಎತ್ತಿದ್ದ, ಒಪ್ಕೋತೀನಿ. ಆದ್ರೆ ನನ್ನನ್ನು ಕೊಂದರ ಆತನ ಸೇಡ್ ತೀರ್ಸ್ಕೊತಾನ. ಅಪ್ಪ ಬೇಡ, ಈಕಿಗೆ ಹೆಂಗಾರ ಕನ್ವಿನ್ಸ್ ಮಾಡ್ತೀನಿ. ರೂಪಾಗ ಫೋನ್ ಮಾಡ್ತೀನಿ. ಫೋನ್ ಬಂತು, ನಂಗೆ ಗೊತ್ತೈತಿ. ನಿಮ್ಗೆ ಫೋನು ಯಾರ್ದಂತ ಗೊತ್ತೈತಿ. ನಾ ತಗೆಲ್ಲ ಪ್ರಶಾಂತ, ನನ್ನ ಕ್ಷಮಿಸ್ಬಿಡ್ರಿ. ಒಂದ್ಸರಿ ಫೋನ್ ತೆಗಿ ಪ್ಲೀಸ್. ಏನು ಮಾಡಲಿ, ಅಷ್ಟು ಮೆಸೇಜ್ ಮಾಡೀನಿ ನಾ ಸಾಯ್ತೀನಿ ಅಂತೇಳಿ, ಆದ್ರೂ ಏನೂ ತೆಗಿವಳ್ಳಲ್ಲ. ಒಂದ್ಸರಿ ಫೋನ್ ತೆಗಿ ಪ್ಲೀಸ್. ಏನು ಹೇಳಕತ್ತಾರ ಇವರು? ಮೆಸೇಜ್ ಓದಕ್ಕೂ ಬಿಡ್ಲಾರ್ದಂಗೆ ಕಾಲ್ ಮಾಡಕತ್ತಾರಲ್ಲ. ನಿಜವಾಗ್ಲೂ ಏನಾರ ಜೀವಕ್ಕೆ ಏನಾರ ಹಾನಿ ಮಾಡ್ಕೊಂಡ್ರ ಮಾತಾಡ್ಬಿಡ್ತೇನೆ. ಹೆಂಗೋ ಮನ್ಯಾಗ ಈಗ ಯಾರೂ ಇಲ್ಲ. ಯಾರು ಮತ್ತೆ ವಾಪಸ್ ಬರೋಕ್ಕಿಂತ ಮುಂಚೆಕ ಮಾತಾಡ್ಬಿಡ್ತೇನೆ. ಅಬ್ಬಾ, ಫೋನ್ ತೆಗ್ದಲ್ಲ ರೂಪಾ. ಏನು ರೂಪಾ ನೀನು ಯಾಕೆ ಹಿಂಗೆ ಮಾಡಕತ್ತಿದಿ? ಪ್ರಶಾಂತ್, ಅವತ್ತ ಹೇಳಿದ್ನಲ್ಲ ನಾನು ನಿಮ್ಗೆ, ಈ ಮದುವೆ ಆಗಲ್ಲ ಅಂತ ಹೇಳಿ. ಮತ್ತೆಲ್ಲ ಮಾತುಕತೆ ಆದ್ಮೇಗೂ ಯಾಕೆ ಇಷ್ಟೊಂದು ಫೋನ್ ಮಾಡಕತ್ತೀರಿ ನೀವು? ಅದು ಹಂಗಲ್ಲ. ನಾನು ಏನೋ ಧೈರ್ಯ ಮಾಡಿ ನಿನ್ನ ಮ್ಯಾಗ ಕಾಳಜಿಗೆ ನಿಜವಾಗ್ಲೂ ಹೆಂಗೋ ಇದ್ರಾಯ್ತು ಅಂದ್ಕೊಂಡು ಹ್ಞೂ ಅಂದೆ. ನಂಗೆ ನಿಜವಾಗ್ಲೂ ನೀ ಇಲ್ಲದೆ ಇರೋಕೆ ಆಗವಲ್ದು ರೂಪಾ. ಪ್ಲೀಸ್ ಅರ್ಥ ಮಾಡ್ಕೊ. ಪ್ರಶಾಂತ್, ಯಾಕೆ ಹಿಂಗೆ ಮಾಡಕತ್ತೀರಿ ನೀವು? ನಿಜವಾಗ್ಲೂ ನಿಮಗೆ ನಮ್ಮ ಮನೆಗೆ ಏನಾಗೈತೆ ಅಂತ ಗೊತ್ತಿಲ್ಲ. ನಮ್ಮ ಮನೆಯ ಪರಿಸ್ಥಿತಿ ಭಾಳ ಅಂದ್ರೆ ಭಾಳ ಕೆಟ್ಟೈತಿ. ಇಂಥ ಟೈಮ್ನಾಗ ನಾ ಖಂಡಿತವಾಗ್ಲೂ ನನ್ನ ಮದುವೆ ವಿಚಾರ ಮಾತಾಡಲಾರೆ. ಸ್ವಲ್ಪ ಟೈಮ್ ಕೊಡಿ ಪ್ಲೀಸ್. ಹೆಂಗೋ ಮಾಡಿ ಏನೋ ಮಾಡಿ ಮಾತಾಡಿ ಒಪ್ಪಿಸ್ತೀನಿ. ನೀವು ಹಿಂದೆ ಫೋನ್ ಮಾಡಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ಅಬ್ಬಾ, ಎಟ್ಲೀಸ್ಟ್ ಒಪ್ಪಿಸ್ತೀನಿ ಅಂದ್ರೆ ಇನ್ನೂ ನಿನಗೂ ನನ್ನ ಮೇಲೆ ಪ್ರೀತಿ ಐತೆ ಅಂತ ಅರ್ಥ ಆಯಿತು. ಪ್ಲೀಸ್ ರೂಪಾ, ಇವಾಗ ಹೆಂಗೋ ಆಗ್ಬಿಟ್ಟೈತಿ. ನಿಮ್ಮ ಮನೆಗೆ ಯಾರೂ ಇಲ್ಲ, ನಂಗೆ ಗೊತ್ತು. ಎಲ್ಲರೂ ಅಲ್ಲಿ ಹೋಗ್ಯಾರ ಅಂತ ಹೇಳಿ. ಇದೇ ಟೈಮು. ನಾನು ಬರ್ತೀನಿ. ನಾವು ಹೋಗಿ ಮಲೆ ಮಲ್ಲೇಶ್ವರ ಬೆಟ್ಟದಾಗ ಮದುವೆಗೆ ಬಂದ್ಬಿಡೋಣ. ಏನು ಹೇಳಕತ್ತೀರಿ ನೀವು? ಇಲ್ಲಪ್ಪ, ಬೇಡ. ಮೊದ್ಲ ನಮ್ಮ ಮನ್ಯಾಗ ಎಲ್ರ ಮನ್ಸಿಗೂ ನೋವಾಗೈತಿ. ನನ್ನಿಂದ ಮತ್ತೆ ನೋವಾಗತ್ತಷ್ಟ. ಸರಿ ಆಯ್ತು ಬಿಡು. ಇನ್ನೆವತ್ತು ನಾನು ಹಿಂಗೆ ಫೋನ್ ಮಾಡಲ್ಲ. ಸರಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಿಮ್ಗಿಂತ ಬಹುಶಃ ನನ್ನನ್ನು ಯಾರೂ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಪ್ಲೀಸ್. ಅರ್ಥ ಮಾಡ್ಕೋತೀನಿ. ಇದ ನನ್ನ ಲಾಸ್ಟ್ ಕಾಲು. ಇನ್ನು ಈ ಫೋನಿಲೆ ಒಂದು ಸರಿ ಬರ್ಬೋದು ನಿಂಗೆ ಕಾಲು. ನಾ ಸತ್ತೀನಿ ಅಂತ ಹೇಳೋ ವಿಷಯಕ್ಕೆ. ಪ್ರಶಾಂತ್, ಬಾಯ್ ರೂಪಾ, ಗುಡ್ ಬಾಯ್.